ಇದ್ದೀರಾ. ಇನ್ನು ವೃಶ್ಚಿಕ ರಾಶಿಗೆ ಬರೋದಾದ್ರೆ ಹೇಗಿದೆ 2026? ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಕಷ್ಟಕರವಾಗಿದೆ. ಅಂದರೆ ಜೂನ್ವರೆಗೆ. ಯಾಕೆ ಅಂತ ಹೇಳಿದ್ರೆ ನಮಗೆ 8ನೇ ಮನೆಯಲ್ಲಿರುವಂತಹ ಗುರುವನ್ನು ನಾವು ತುಂಬ ಮುಖ್ಯವಾದ ಪ್ಲಾನೆಟ್ ಅಂತ, ಈ ಸ್ಲೋ ಮೂವಿಂಗ್ ಪ್ಲಾನೆಟ್ಸಲ್ಲಿ ಅಂತ ಹೇಳ್ತಿದ್ನಲ್ಲ, ತುಂಬ ಮುಖ್ಯವಾದಂತಹ ಗ್ರಹ. ಸೊ 8ನೇ ಮನೆಯಲ್ಲಿರುವಂತಹ ಗುರು ಜೂನ್ವರೆಗೆ ಸ್ವಲ್ಪ ಎಲ್ಲ ಕೆಲಸದಲ್ಲಿ ಅಡಚಣೆಗಳನ್ನು ತಂದುಕೊಡೋದಕ್ಕೆ ಅವಕಾಶ ಇರುತ್ತೆ. ಅನ್ವಾಂಟೆಡ್ ಆದಂತಹ ತೊಂದರೆಗಳು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿ ಇರ್ಬೋದು, ವೃಶ್ಚಿಕ ಲಗ್ನ ಇರ್ಬೋದು, ನೀವಾಗಲೇ ಈ ವರ್ಷ ಎಲ್ಲ ಅದನ್ನು ಫೇಸ್ ಮಾಡ್ತಾ ಬಂದಿದ್ದೀರಾ. ಏಪ್ರಿಲಿಂದನೂ ಸ್ಟಾರ್ಟ್ ಆಗಿದೆ ನಿಮಗೆ ಈ ಥರದ ತೊಂದರೆಗಳು. ಸೊ ಈ ವರ್ಷನೂ ಜೂನ್ವರೆಗೆ ನೀವು ಇದೇ ತರಹದ ಒಂದು ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಇರ್ತೀರಾ. ಅನ್ವಾಂಟೆಡ್ ಆದಂತಹ ಸಡನ್ ಡಿಸಿಷನ್ಸ್ನ ತೊಗೊಳ್ತೀರಾ. ಆ ಸಡನ್ ಡಿಸಿಷನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅದರಿಂದ ನಿಮಗೆ ಮತ್ತೆ ತೊಂದರೆನೇ ಆಗ್ತಿರುತ್ತೆ. ಡಿಸಿಷನ್ ತೊಗೊಂಡ್ಮೇಲೆ ಯೋಚನೆ ಮಾಡ್ತೀರಾ, ನಾನು ಯಾಕೆ ಈ ಡಿಸಿಷನ್ ತೊಗೊಂಡೆ, ಇದು ಬೇಕಿತ್ತ ನನಗೆ ಅಂತ ನೀವು ಯೋಚನೆ ಮಾಡುವಂಥ ಸಮಯ. ಸೊ ಹಾಗಾಗಿ ಇದು ಗುರುವಿನಿಂದ ತುಂಬ ದೊಡ್ಡ ಮಟ್ಟದ ಪಾಸಿಟಿವ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಸ್ಥಾನ ಬಂದು 4ನೇ ಮನೆ ರಾಹುವಿನದು. 3ನೇ ಮನೆಗೆ ಬರ್ತಾನೆ. 3ನೇ ಮನೆಗೆ ಬಂದಾಗ ನಿಮ್ಮ ಅಣ್ಣ ತಮ್ಮಂದರ ನಡುವೆ ಯಾವುದಾದ್ರೂ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಜಗಳ ಏನಾದರೂ ಇದ್ದರೆ, ಕದನ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ. 3ನೇ ಮನೆ ENTಗೆ ಸಂಬಂಧಿಸಿದಂತಹ ಗಂಟ್ಲು, ಮೂಗಿಗೆ ಸಂಬಂಧಿಸಿದ ತೊಂದರೆಗಳು, ಈ ಥರದ್ದು ಏನಾದರೂ ಇದ್ದರೆ ಸರ್ಜರಿ ಆಗೋದಕ್ಕೆ ಅವಕಾಶ ಇರುತ್ತೆ. ಸರ್ಜರಿ ಮಾಡಿಸ್ಕೊಂಡು ಇರೋವಂಥ ತೊಂದರೆ ನಿವಾರಣೆ ಆಗುತ್ತೆ ನಿಮಗೆ ಡಿಸೆಂಬರ್ ನಂತರ. ಅಲ್ಲಿವರೆಗೂ ಸ್ವಲ್ಪ ಈ ಮನೆ ಬದಲಾವಣೆ, ಅನ್ವಾಂಟೆಡ್ ಆದಂತಹ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗುವಂಥದ್ದು, ರಿಯಲ್ ಎಸ್ಟೇಟ್ನಲ್ಲಿರೋರಿಗೆ ತುಂಬ ತಲೆನೋವು ಜೂನ್ವರೆಗೂ ಈ ತಲೆನೋವು. ಅದರಲ್ಲೂ ನೀವೇನಾದರೂ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದರೆ, ರಿಯಲ್ ಎಸ್ಟೇಟ್ನಲ್ಲಿ ನೀವೇನಾದರೂ ಇದ್ದರೆ ನಿಮಗೆ ತುಂಬ ಅಡೆತಡೆಗಳು ಬರ್ತಾ ಇರುತ್ತೆ. ಹಾಗೆಯೇ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂದರೆ ತುಂಬ ಹುಷಾರಾಗಿ ಕೈ ಹಾಕಿ. 4ನೇ ಮನೆಯಲ್ಲಿರುವಂಥ ರಾಹು ತುಂಬ ಖರ್ಚು ಮಾಡಿಸ್ತಾನೆ. ಅನ್ವಾಂಟೆಡ್ ಆದಂಥ ಎಕ್ಸ್ಪೆನ್ಸಸ್ಸು, ನಿಮ್ಗೆ ಯಾರೋ ಒಬ್ಬರು ಸಿಗ್ತಾರೆ, ಅಂದರೆ ಕಾಂಟ್ರಾಕ್ಟ್ರು ಅಥವಾ ಈ ಇಂಜಿನಿಯರ್ ಯಾರೋ ಸಿಗ್ತಾರೆ, ರಾಂಗ್ ಗೈಡ್ ಮಾಡಿಬಿಡ್ತಾರೆ. ಸೊ ಅನ್ವಾಂಟೆಡ್ ಆಗಿ ಅಲ್ಲೊಂದಷ್ಟು ದುಡ್ಡು ಖರ್ಚಾಗುತ್ತೆ, ಮತ್ತು ಹೊಸ ಇಂಜಿನಿಯರ್ನ ನೀವು ನೋಡಬೇಕಾಗುತ್ತೆ. ಈ ಥರದ್ದೇನೇನೋ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ವೃಶ್ಚಿಕ ರಾಶಿಯವರು ಮನೆ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ಇಲ್ಲಿ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಪಂಚಮದಲ್ಲಿ ಶನಿ. ಈ ಪಂಚಮದಲ್ಲಿ ಶನಿ ಕೂಡ ಸಂತಾನಾಕಾಂಕ್ಷಿಗಳಿಗೆ ತೊಂದರೆ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ನಿಧಾನ ಓದಿದ್ದು ತುಂಬ ನಿಧಾನವಾಗಿ ಅರ್ಥ ಆಗುತ್ತೆ. ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ತಲೆಗೆ ಹೋಗ್ತಿಲ್ಲಪ್ಪ, ಏನಿದು ಸಬ್ಜೆಕ್ಟ್ ಈ ಥರ ಇದೆ ಅಂತ ವರ್ಷ ಪೂರ್ತಿ ಕಂಟಿನ್ಯೂ ಆಗುತ್ತೆ ಇನ್ನು. ಸೊ ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡ್ತಾಯಿದ್ರೆ ತುಂಬ ಕೇರ್ಫುಲ್ಲಾಗಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಓದಬೇಕಾಗತ್ತೆ. ಶನಿ ಯಾವಾಗಲೂ ನಿಮ್ಮ ಎಕ್ಸ್ಟ್ರಾ ಎಫರ್ಟ್ನ ಕನ್ಸಿಡರ್ ಮಾಡ್ತಾನಂತೆ. ಸೊ ಹಾಗಾಗಿ ನೀವು ಎಷ್ಟು ಹೆಚ್ಚು ಪರಿಶ್ರಮ ಹಾಕ್ತೀರಾ ಅಷ್ಟು ಒಳ್ಳೆಯ ಪ್ರತಿಫಲಗಳನ್ನು ನಾವು ಶನಿಯಿಂದ ಪಡ್ಕೊಳ್ಬೋದು ಅಂತ. ಇಲ್ಲಿ ನಮಗೆ ತೊಂದರೆ ಕೊಡ್ತಾ ಇರೋದು ಅಂತ ಗ್ರಹಗಳು ಅಂತ ಬಂದಾಗ ಶನಿಯನ್ನು ತಗೊಳ್ತೀವಿ. ಸೊ ಶನಿದೇವರಿಗೆ ಸಂಬಂಧಿಸಿದ ಹಾಗೆ ಬ್ಲ್ಯಾಕ್ ಟರ್ಮಲಿನ ಹಾಕ್ಕೊಳ್ಳಿ ನೀವು. ಅದರ ಜೊತೆಗೆ ನೀವು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ನಾವು ಇದು ಏನು ಸಿಟ್ರಿನ್ನ ಹಾಕೋಬೋದು. ಈವನ್ ವೃಶ್ಚಿಕ ರಾಶಿಯವರು ಸಿಟ್ರಿನ್ ವೇರ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ 8ನೇ ಮನೇಲಿ ಗುರು ಇರುವಂಥದ್ದು. ಸೊ ಇದೆಲ್ಲ ಆಗಿರೋದ್ರಿಂದ ನಾನು ಹೇಳಿದಂಥ ಕ್ರಿಸ್ಟಲ್ಗಳನ್ನು ಅಥವಾ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಇನ್ನೂ ಬೆಟರ್ ಆಗಿ ಯಾವುದನ್ನು ವೇರ್ ಮಾಡ್ಬೋದು, ಅಥವಾ ಏನಾದರೂ ಜಂಪ್ ಸ್ಟೋನ್ನ ವೇರ್ ಮಾಡಬೇಕಾ, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡ್ಕೊಳ್ಬಹುದಾ ಅನ್ನೋದನ್ನು ನೀವು ನೋಡಬಹುದು. ಬಟ್ ಇದು ಜನರಲ್ ಆದಂತಹ ಒಂದು ಪರಿಹಾರಗಳ ವಿಚಾರಕ್ಕೆ ಬಂದಾಗ ಶನಿದೇವರ ಒಂದು ಪರಿಹಾರವನ್ನು ಕೂಡ ದಶರಥ ಕೃತ ಶನಿ ಸ್ತೋತ್ರ, ಪಂಚಮ ಶನಿ ಇರೋದ್ರಿಂದ ಅದನ್ನು ಪಠನ ಮಾಡೋದು, ಕೇಳಿಸ್ಕೊ